ಫಸ್ಟ್ ಆಫ್ ಆಲ್ ನಾವು ಏನು ಇಂಡೋರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಯೂಶಲಿ ವರ್ಕ್ ಫ್ರಮ್ ಹೋಮು, ಆಮೇಲೆ ಆಫೀಸಲ್ಲೇ ಕೂತ್ಕೊಂಡಿರ್ತೀವಿ ಫುಲ್ ಡೇ. ಆಮೇಲೆ ಸ್ಕೂಲ್ ಚಿಲ್ಡ್ರನ್ಸು ಸ್ವಲ್ಪ ಹೊರಗಡೆ ಆಟ ಆಡೋದು ಕಮ್ಮಿ ಆಗಿದೆ. ಇದರಿಂದ ನಮಗೆ ಸನ್ಲೈಟ್ ಎಕ್ಸ್ಪೋಜರ್ ಕಮ್ಮಿ ಇರುತ್ತೆ. ಎಷ್ಟು ಟೈಮ್ ನಾವು ಸನ್ಲೈಟಲ್ಲಿ ಇರಬೇಕು, ಮಾರ್ನಿಂಗ್ ಬೆಟ್ರಾ ಈವ್ನಿಂಗ್ ಬೆಟ್ರಾ ಆರ್ ಅರ್ಲಿ ಮಾರ್ನಿಂಗ್ ಬೆಟ್ರಾ ಅಂತ ಕೇಳ್ತಾರೆ. 10 AM ಇಂದ 1 PM ಅದು ಬೆಸ್ಟ್ ಅಂತ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹೇಶು. ನಾನು ಸಂಪ್ರದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ JP ನಗರಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಡಿಸ್ಕಷನ್ ನಾವು ವಿಟಮಿನ್ ಡಿ ಡಿಫಿಷಿಯನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮಗೆ ಫಸ್ಟು ತಲೆಗೆ ಬರೋದು ವಿಟಮಿನ್ ಡಿ ಅಂದರೆ ಬೋನ್ಸ್ ಅಂತ ತಿಳ್ಕೊತೀವಿ. ಆದರೆ ವಿಟಮಿನ್ ಡಿ ಬೇರೆ ಕಾರಣವಾಗಿ ನಮಗೆ ಇಂಪಾರ್ಟೆಂಟು ಬಾಡಿಗೆ. ಸೊ ಅದು ನಮಗೆ ವಿಟಮಿನ್ ಡಿ ಇಮ್ಯುನಿಟಿಯಲ್ಲಿ, ನಮ್ಮ ಎನರ್ಜಿಗ, ನಮ್ಮ ಮೂಡ್ನ ಮತ್ತು ನಮ್ಮ ಮಸಲ್ಸ್ ಸ್ಟ್ರೆಂತ್ಗೂ ಕೂಡ ತುಂಬ ಇಂಪಾರ್ಟೆಂಟು. ಸೊ ಒನ್ ಆಫ್ ದ ಮೇಜರ್ ಕನ್ಸರ್ನ್ಸ್ ಇಂಡಿಯಾದಲ್ಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಅಂತ ಹೇಳ್ಬೋದು. ಯಾಕೆ ಇದು ಸೋ ಕಾಮನ್ನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನನಗೆ ತುಂಬ ಜನ ಕೇಳೋದು, ವಿಟಮಿನ್ ಡಿ ಯಾಕೆ ಡಿಫಿಷಿಯನ್ಸಿ ಇದೆ ಇಂಡಿಯಾದಲ್ಲಿ? ನಮ್ಮ ಹತ್ರ ಟ್ರಾಪಿಕಲ್ ಕಂಟ್ರಿ ಇರೋದ್ರಿಂದ ಸನ್ಲೈಟು ಜಾಸ್ತಿ ಇದೆ, ಆದರೂ ನಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗುತ್ತೆ. ಸೊ ಹಲವಾರು ರೀಸನ್ಸ್ ಇದೆ ಏನಕ್ಕೆ ನಮಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗ್ತಾಯಿದೆ. ಫಸ್ಟ್ ಆಫ್ ಆಲ್ ನಾವು ಏನು ಇಂಡೋರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಯೂಶಲಿ ವರ್ಕ್ ಫ್ರಮ್ ಹೋಮು, ಆಮೇಲೆ ಆಫೀಸಲ್ಲೇ ಕೂತ್ಕೊಂಡಿರ್ತೀವಿ ಫುಲ್ ಡೇ. ಆಮೇಲೆ ಸ್ಕೂಲ್ ಚಿಲ್ಡ್ರನ್ಸು ಸ್ವಲ್ಪ ಹೊರಗಡೆ ಆಟ ಆಡೋದು ಕಮ್ಮಿ ಆಗಿದೆ. ಇದರಿಂದ ನಮಗೆ ಸನ್ಲೈಟ್ ಎಕ್ಸ್ಪೋಜರ್ ಕಮ್ಮಿ ಇರುತ್ತೆ. ಎರಡನೇದು ಏನಂದರೆ, ನಾವು ಯೂಶಲಿ ಹೊರಗಡೆ ಹೋದಾಗ ಟ್ಯಾನ್ ಆಗೋಕ್ಕೆ ಅವಾಯ್ಡ್ ಮಾಡ್ತೀವಿ. ಸೊ ಯೂಶಲಿ ನಾವು ಫುಲ್ ಕ್ಲೋತ್ಸು ಮತ್ತು ಅಂಬ್ರೆಲ್ಲಾಸು ಮತ್ತು ಸನ್ಸ್ಕ್ರೀನ್ ಹಚ್ಕೊಳ್ಳೋದ್ರಿಂದ ನಮ್ಮ ಸನ್ಲೈಟ್ ಪೆನೆಟ್ರೇಷನ್ ಕಮ್ಮಿ ಇರುತ್ತೆ ನಮ್ಮ ಬಾಡಿಯಲ್ಲಿ. ಮೂರನೇದು ಏನು ಅಂದರೆ, ನಾವು ಯೂಶಲಿ ಇಂಡಿಯನ್ಸು ಸ್ವಲ್ಪ ಡಾರ್ಕ್ ಕಲರ್ಡ್ ಸ್ಕಿನ್ನು. ಸೊ ಮೆಲನಿನ್ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಪ್ರೊಡಕ್ಷನ್ನು ಕಮ್ಮಿ ಇರುತ್ತೆ. ನಾಲ್ಕನೇದು, ನಮ್ಮ ಇಂಡಿಯನ್ ಡಯಟು ವೆರಿ ಪೋರ್ ಇನ್ ವಿಟಮಿನ್ ಡಿ ಅಂತ ಹೇಳ್ಬೋದು. ಸೊ ಯೂಶಲಿ ಕಮ್ಮಿ ಆಹಾರದಲ್ಲಿ ವಿಟಮಿನ್ ಡಿ ಸಿಗುತ್ತೆ ನಮಗೆ, ಸ್ಪೆಷಲಿ ಎಗ್ಗು, ಫಿಶ್ಶು ಮತ್ತು ಕಾಡ್ ಲಿವರ್ ಆಯಿಲಲ್ಲಿ ಸಿಗೋದು. ಐದನೇದು ನಾವು ಏನು ನೋಡ್ತೀವಿ ಅಂದರೆ, ನಮ್ಮ ಒಬೇಸಿಟಿ ಯಾರು ಇರ್ತಾರೆ ಅವ್ರಿಗೆ ಫ್ಯಾಟ್ ಜಾಸ್ತಿ ಇರುತ್ತೆ ಬಾಡಿಯಲ್ಲಿ. ಸೊ ಇದರಿಂದ ವಿಟಮಿನ್ ಡಿ ಫ್ಯಾಟಲ್ಲಿ ಟ್ರ್ಯಾಪ್ ಆಗಿಬಿಟ್ಟು ನಮ್ಮ ಬಾಡಿಗೆ ಅವೈಲೇಬಲ್ ಇರೋಲ್ಲ. ಸೊ ಇವಾಗ ಸಮ್ ಆಫ್ ದ ಮೋಸ್ಟ್ ಕಾಮನ್ ಸಿಂಟಮ್ಸ್ ನಾವು ಏನು ನೋಡ್ತೀವಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರೋರಿಗೆ, ಆಮೇಲೆ ನಾವು ಈ ಥರ ಸಿಂಟಮ್ಸ್ ಇದ್ದಾಗ ನಾವು ಯಾವಾಗ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಫಸ್ಟ್ಲಿ ನಮಗೆ ಸುಸ್ತು ಅಂತ ಏನು ಹೇಳ್ತೀವಿ, ಇದು ಮೋಸ್ಟ್ ಕಾಮನ್ ಸಿಂಟಮ್. ಸೊ ಯೂಶಲಿ ನಿದ್ರೆನೂ ಚೆನ್ನಾಗಿ ಮಾಡಿರ್ತಾರೆ ಜನಗಳು, ಆದ್ರೂ ಬೆಳಗ್ಗೆ ಎದ್ಮೇಲೆ ಅವ್ರಿಗೆ ಸ್ವಲ್ಪ ಲೋ ಆನ್ ಎನರ್ಜಿ, ಸುಸ್ತು ಅನಿಸುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಕಾಮನ್ ಸಿಂಟಮ್ ಅಂತ ಹೇಳ್ಬೋದು. ಎರಡನೇದು, ನಮಗೆ ಜಾಯಿಂಟ್ ಪೇಯ್ನು, ಲೋ ಬ್ಯಾಕ್ ಪೇಯ್ನು ಮತ್ತು ಬಾಡಿ ಪೇಯ್ನ್ಸು ಜಾಸ್ತಿ ಇರುತ್ತೆ. ಮೂರನೇದು ಏನು ಅಂದರೆ, ನಮಗೆ ಮಸಲ್ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಸೊ ಯಾವಾಗ ನಾವು ಸ್ಟೇರ್ ಕೇಸ್ನ ಏರ್ತೀವಿ ಇಳಿತೀವಿ ಆವಾಗ ನಮಗೆ ಮಸಲ್ ಪೇಯ್ನು, ಲೆಗ್ ಪೇಯ್ನು ಆ ಥರ ಆಗೋ ಚಾನ್ಸಸ್ ಇರುತ್ತೆ. ನಾಲ್ಕನೇದು ಏನೇನೆಂದರೆ, ವಿಟಮಿನ್ ಡಿ ಡಿಫಿಷಿಯನ್ಸಿ ಕಮ್ಮಿ ಇದ್ದಾಗ ನಮಗೆ ಇಮ್ಯುನಿಟಿ ಕಮ್ಮಿ ಆಗುತ್ತೆ. ಸೊ ಅದರಿಂದ ನಮಗೆ ಫೀವರ್ ಬರೋದು, ಇನ್ಫೆಕ್ಷನ್ಸ್ ಆಗೋದು ಮತ್ತು ರಿಕವರಿ ಸ್ಲೋ ಆಗೋದು ಆ ಥರನೂ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏನಂದರೆ, ಸ್ಪೆಷಲಿ ಇನ್ ಚಿಲ್ಡ್ರನ್ನು ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗ ನಮ್ಮ ಗ್ರೋತ್ ಕಮ್ಮಿ ಆಗುತ್ತೆ. ಆಮೇಲೆ ಬೋ ಲೆಗ್ಸ್ ಅಂತ ಏನು ಹೇಳ್ತೀವಿ, ಬೋನ್ಸ್ ಬೆಂಡ್ ಆಗಿರುತ್ತೆ ನಮ್ಮ ಕಾಲಲ್ಲಿ. ಅದಲ್ಲದೆ ಅವ್ರಿಗೆ ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ನಾವು ಏನು ತಿಳ್ಕೊಬೇಕಂದ್ರೆ, ತುಂಬ ಕಾಮನಾಗಿ ಕ್ವಶನ್ ಕೇಳೋದು, ಡಾಕ್ಟರ್ ಎಷ್ಟು ಟೈಮ್ ನಾವು ಸನ್ಲೈಟಲ್ಲಿ ಇರಬೇಕು, ಮಾರ್ನಿಂಗ್ ಬೆಟ್ರಾ ಈವ್ನಿಂಗ್ ಬೆಟ್ರಾ ಆರ್ ಅರ್ಲಿ ಮಾರ್ನಿಂಗ್ ಬೆಟ್ರಾ ಅಂತ ಕೇಳ್ತಾರೆ. ಸೊ ದ ಬೆಸ್ಟ್ ಟೈಮ್ ಟು ಬಿ ಇನ್ ನಿಮ್ಮ ಬಾಡಿನ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡೋದು ಬೆಟ್ರ್ ಅಂದರೆ ಅರೌಂಡ್ 10 AM ಇಂದ 1 PM ಅದು ಬೆಸ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಅದರಲ್ಲಿ UV ಅಲ್ಟ್ರಾವೈಲೆಟ್ ಬಿ ರೇಸ್ ಅಂತೇನು ಹೇಳ್ತೀವಿ, ಅದು ನಮ್ಮ ಸೂಪರ್ಫಿಷಿಯಲ್ ಲೇಯರ್ ಆಫ್ ಸ್ಕಿನ್ನ ಪೆನೆಟ್ರೇಟ್ ಮಾಡೋಕ್ಕೆ ತುಂಬ ಯೂಸ್ಫುಲ್ಲು. ಸೊ ಇದರಿಂದ ನಮಗೆ ವಿಟಮಿನ್ ಡಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಬಟ್ ಸೇಫರ್ ಅಂತ ಹೇಳಿದ್ರೆ ಮಾರ್ನಿಂಗ್ 6 to 8, ಬಟ್ ಅದರಿಂದ ನಿಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಪ್ರೊಡಕ್ಷನ್ ಆಗೋದು ತುಂಬ ಕಮ್ಮಿ. ಸೊ ಐ ವುಡ್ ರಿಕಮೆಂಡ್ you to be exposed to the sun usually between 15 to 20 minutes per day for about 3 to 5 times a week is better. Okay.
ಸೊ ನೆಕ್ಸ್ಟ್ ಏನು ಅಂದರೆ ನಾವು ಯಾವಾಗ ಡಾಕ್ಟ್ರನ್ನ ಅಪ್ರೋಚ್ ಮಾಡಬೇಕು, ಟೆಸ್ಟಿಂಗ್ ಮಾಡ್ದೇ ಟ್ಯಾಬ್ಲೆಟ್ಸ್ ತೊಗೋಬೋದಾ ಇಲ್ಲ ಟೆಸ್ಟ್ ಮಾಡಿಬಿಟ್ಟು ತೊಗೋಬೋದು ಅಂತ. ಸೊ ಯೂಶಲಿ ನಾವು 2 ಥರ ಟ್ರೀಟ್ಮೆಂಟ್ ಮಾಡ್ತೀವಿ ವಿಟಮಿನ್ ಡಿಗೆ. ಸೊ ಫಸ್ಟ್ ನಾವು ಏನು ಹೇಳ್ತೀವಿ, ಕರೆಕ್ಷನ್ ಡೋಸ್ ಅಂತ ಹೇಳ್ತೀವಿ. ಸೊ ಇದು ಹೈ ಡೋಸ್ ಇರುತ್ತೆ ಇನಿಷಿಯಲಿ ಫಾರ್ 6 ವೀಕ್ಸ್. ಇದನ್ನು ನಾವು ಆಲ್ವೇಸ್ ವಿಟಮಿನ್ ಡಿ ಲೆವೆಲ್ಸ್ನ ಚೆಕ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಇದಾದಮೇಲೆ ನಾವು 6 ವೀಕ್ಸ್ ಟ್ರೀಟ್ಮೆಂಟ್ ಆದಮೇಲೆ ಮೇಂಟೆನೆನ್ಸ್ ಡೋಸ್ ಅಂತ ಏನು ಹೇಳ್ತೀವಿ, ಡೈಲಿ ಲಿಮಿಟೆಡ್ ಅಮೌಂಟ್ಸ್ ಆಫ್ ವಿಟಮಿನ್ ಡಿ ಕೊಡ್ತೀವಿ, ಇಲ್ಲಾಂದರೆ ಮಂತ್ಲಿ ಒನ್ಸ್ ಡೋಸ್ ಕೊಡ್ತೀವಿ. ಸೊ ಓವರ್ ಇಂಟೇಕ್ ಆಫ್ ವಿಟಮಿನ್ ಡಿ ಸಪ್ಲಿಮೆಂಟ್ಸಿಂದನೂ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ನಾವು ವಿಟಮಿನ್ ಡಿನ ಓವರ್ ಯೂಸ್ ಮಾಡಿದಾಗ ಮತ್ತು ಹೈಪರ್ ವಿಟಮಿನಿಸಿಸ್ ಅಂತ ಏನು ಹೇಳ್ತೀವಿ, ವಿಟಮಿನ್ ಡಿ ಟಾಕ್ಸಿಸಿಟಿ. ಸೊ ಓವರ್ ಟ್ರೀಟ್ ಮಾಡಿದಾಗ ಕೆಲವು ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ನಾವು ಫಸ್ಟ್ ಆಫ್ ಆಲ್ ನಮಗೆ ಕಿಡ್ನಿ ಸ್ಟೋನ್ಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಅದಲ್ಲದೆ ನಮಗೆ ಕಾನ್ಸ್ಟಿಪೇಷನ್ನು ಮತ್ತು ತುಂಬ ನೀರು ಅಡಿಕೆ ಆಗೋದು, ನೌಸಿಯಾ ಮತ್ತು ವಾಮಿಟಿಂಗ್ ಅಂತ ಏನು ಹೇಳ್ತೀವಿ ಅದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕನ್ಫ್ಯೂಷನ್ ಆಗುತ್ತೆ, ಆಮೇಲೆ ಕಿಡ್ನಿ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೈನಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿಟಮಿನ್ ಡಿ ನಿಮ್ಮ ಬೋನ್ಸ್ಗೆ ಮಾತ್ರ ಅಲ್ಲ, ನಿಮ್ಮ ಇಮ್ಯುನಿಟಿಗೆ, ನಿಮ್ಮ ಮಸಲ್ ಸ್ಟ್ರೆಂತ್ಗೆ, ನಿಮ್ಮ ಮೂಡ್ಗೆ ಮತ್ತು ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ವೆರಿ ಇಂಪಾರ್ಟೆಂಟ್. ಸೊ ನೀವು ಇಮಿಡಿಯೇಟಾಗಿ ನಿಮ್ಮ ಈ ರೆಡ್ ಫ್ಲ್ಯಾಗ್ ಸೈನ್ಸ್ ಏನಾದರೂ ಇದ್ದರೆ, ಸಿಮ್ಟಮ್ಸ್ ಇದ್ದರೆ ನಿಮ್ಮ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿ ವಿಟಮಿನ್ ಡಿ ಲೆವೆಲ್ಸ್ನ ಟೆಸ್ಟ್ ಮಾಡಿಕೊಂಡು ಟ್ರೀಟ್ ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.